2017ರಿಂದ 2026ವರೆಗೂ ನಮ್ಮ ದೇಶದಲ್ಲಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿರೋದು 1.5 ಲಕ್ಷ. We are at Bengaluru's Freedom Park, where members of All India Democratic Student Organization have gathered and protesting against alleged irregularities in the NEET examination. The organization is demanding the abolition of the National Testing Agency, strict action against those involved in the alleged NEET scam, and the immediate resignation of Union Education Minister Dharmendra Pradhan. Students from different parts of the city have assembled here to raise their voices and seek accountability in the conduct of national level entrance examination. Now, let us speak to the protesters and try to understand their concerns and demands. Measures using helicopters or measures using something under marine drives, this is not going to help, because paper which are supposed to be leaked would have been leaked already by now. In the previous exam, when May 3rd, 2026, NEET exam was conducted, it was leaked before 9 days. It did not happen after the exam or on the date of exam. It happened 9 days before. So all these measures are of no help. So government very well knows, the tuition mafia very well knows who should be haunted and how the paper should be collected. All these multi-layered security system which NTA poses that it has is a fake thing. It is all flawed statements but given by the agency itself. What's the demand of the central government? One demand that we would like to raise is immediately Dharmendra Pradhan must resign his position, and our PM Narendra Modi must take entire responsibility and see to it that the fair and evaluated exams will happen this time. ಇವತ್ತು ನೀಟ್ ಎಕ್ಸಾಮಲ್ಲಿ ಎಷ್ಟೊಂದು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ನೀಟ್ ಎಕ್ಸಾಮ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಅದು ಯಾಕೆ? ಕ್ವಶನ್ ಪೇಪರ್ ಲೀಕ್ ಆಗಿದೆ. ಇವ್ರು ಕ್ವಶನ್ ಪೇಪರ್ ಲೀಕ್ ಮಾಡಿ ಏನು ಸಾಧಿಸ್ತಾರೆ ನಂಗೆ ಗೊತ್ತಿಲ್ಲ. ಕ್ವಶನ್ ಪೇಪರ್ ಲೀಕ್ ಮಾಡ್ದೇ ಎಕ್ಸಾಮ್ ಬರೆಸಿ ಎಷ್ಟೊಂದು ಜನ ಮಕ್ಕಳು ಬದುಕ್ತಾರೆ. ಅವ್ರ ಮಕ್ಕಳು ಬದುಕ್ತಾರೆ, ಅವ್ರೊಂದು ಫ್ಯೂಚರ್ ಇರುತ್ತೆ, ಅದನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು, ಕ್ವಶನ್ ಪೇಪರ್ನ ಹೆಲಿಕಾಪ್ಟರ್ ಮೇಲೆ ತಂದುಕೊಡ್ತೀನಿ ಅಂತ ಹೇಳಿದರು. ಹೆಲಿಕಾಪ್ಟರ್ ಎಲ್ಲ ವೇಸ್ಟ್, ಅದೆಲ್ಲ ಬೇಡ. ನಿಮಗೆ ನಂಬಿಕೆ ಪ್ರೀತಿ ಎಲ್ಲ ಇದ್ದರೆ ನೆಲದ ಮೇಲೆ ಕ್ವಶನ್ ಪೇಪರ್ ತರಿಸಿ, ಆಮೇಲೆ ನೋಡಿ ಏನಾಗುತ್ತೆ. ಟೆಲಿಗ್ರಾಮ್ನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಎಕ್ಸಾಮ್ಗೋಸ್ಕರ, ಹೆಂಗೆ ನೋಡ್ತೀವಿ? ಟೆಲಿಗ್ರಾಮ್ ಅದೇ ಬ್ಯಾನ್ ಮಾಡಿದ್ರು ಬ್ಯಾನ್ ಮಾಡ್ದಿಲ್ಲ, ಎಲ್ಲೊಂದು ಬರುತ್ತೆ, ಎಲ್ಲೊಂದು ಲೀಕ್ ಆಗೇ ಆಗುತ್ತೆ. ಆದರೆ ಅದು ಯಾರು ಲೀಕ್ ಮಾಡ್ತಾರಲ್ಲ ಅವ್ರಿಗೆ ಸ್ವಲ್ಪ ಇಷ್ಟ ಆದರೂ ಡೀಸೆನ್ಸ್ ಅನ್ನೋದಿದ್ದರೆ ಲೀಕ್ ಮಾಡ್ದೇ ಹಂಗೆ ಇರಿ, ಏನಾಗುತ್ತೆ ಮುಂದೆ ನೋಡ್ತೀವಿ. ಸೆಂಟ್ರಲ್ ಗೌರ್ಮೆಂಟ್ಗೆ ನಿಮ್ಮ ಡಿಮ್ಯಾಂಡ್ಸ್ ಏನು? ಡಿಮ್ಯಾಂಡ್ಸ್ ಏನಂದರೆ ಎಲ್ಲ ನಿಯತ್ತಿಂದ ಕೆಲಸ ಮಾಡಿ, ಲಂಚ ಈಸ್ಕೋಬೇಡಿ ಅಷ್ಟೇ. 6 ಜನ ಸ್ಟೂಡೆಂಟ್ಸ್ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ. ಈ 6 ಜನ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಕಾರಣ ಏನಂದರೆ ಈ ನೀಟ್ ಎಕ್ಸಾಮ್ದು ಹೆವಿ ಪ್ರೆಷರ್ ಬೀಳ್ತಿರೋದ್ರಿಂದ. ಆ ಪ್ರೆಷರ್ ಯಾವ ಥರ ಇರಬೇಕು ಅಂದರೆ ನಮ್ಗೆ ಫಸ್ಟ್ ಮಾಡ್ತಿರೋ CET, ಆ CETಗೆ ನಾವು ಮೆಡಿಕಲ್ ತೊಗೊಂಬೋದಿತ್ತು, ಇಂಜಿನಿಯರಿಂಗ್ ತೊಗೊಂಬೋದಿತ್ತು, ಎನಿ ಒಂದು ಸೀಟ್ಗಳನ್ನ ನಾವು CET ಮೂಲಕ ತೊಗೊಂಬೋದಿತ್ತು. ಇವಾಗ ನೀಟ ಇದು ಮಾಡಿದ್ದಾರೆ. ಆ ನೀಟಿಂದನೇ ಕಳೆದ ವರ್ಷಗಳೆಲ್ಲ 6 ಜನ ಸ್ಟೂಡೆಂಟ್ಗಳಷ್ಟು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ ಪರಿಸ್ಥಿತಿ ನಮಗೂ ಕೂಡ ಬರ್ಬೋದು. ನಾವು ಇವಾಗ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಓದ್ತಾ ಇರೋದು. ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ನಮಗೆ ಕೋಚಿಂಗ್ ತೊಗೊಳಕ್ಕಾಗಲ್ಲ. ನಮ್ಗೆ ಅಷ್ಟು ದುಡ್ಡು ನಾವು 3 ಲಕ್ಷ 4 ಲಕ್ಷ ಕಟ್ಟೋಕ್ಕಾಗಲ್ಲ. ನಾವು ಅಷ್ಟು ದುಡ್ಡನ್ನ ಇದು ಮಾಡಿ ನಾವು ಡಾಕ್ಟರ್ ಸೀಟ್ ತೊಗೊಳಕ್ಕಾಗಲ್ಲ ಅಂದಮೇಲೆ ನಮಗೂ ಅದೇ ಪರಿಸ್ಥಿತಿನೇ ನಮಗೂ ಬರ್ಬೋದು. ಆ ಸೂಸೈಡ್ ಆ ಮಕ್ಳಿಗಾಗೋಂಥ ಪರಿಸ್ಥಿತಿ ನಮಗೂ ಬರ್ಬೋದು. ಆವಾಗ ಸರ್ಕಾರ ಏನು ಇದು ತಗೊಳುತ್ತೆ, ಆ ಮಕ್ಳಿಗೆ ಪರಿಹಾರ ಏನು ಕೊಡುತ್ತೆ, ಆ ಮಕ್ಳಿಗೆ ಏನು ಪರಿಹಾರ ಕೊಡಬೇಕು ಅದು ಇಂಪಾರ್ಟೆಂಟ್ ಅಲ್ಲ. ಈ ಎಕ್ಸಾಮ್ನ ಯಾವ ರೀತಿ ಮಾಡಬೇಕು, ಯಾವ ಇದರಲ್ಲಿ ಮಾಡಬೇಕು ಅದನ್ನು ಇಂಪಾರ್ಟೆಂಟ್ ಆಗುತ್ತೆ. ಈ ನೀಟ್ ಎಕ್ಸಾಮ್ ಏನು ಮಾಡ್ತಾ ಇದ್ದಾರೆ, ಟೆಲಿಗ್ರಾಮ್ನ ರಿಸ್ಟ್ರಿಕ್ಟ್ ಬ್ಯಾನ್ ಮಾಡಿದ್ದಾರೆ ಎಕ್ಸಾಮ್ ತನಕ. ಅಂದರೆ ಇವರು ಟೆಲಿಗ್ರಾಮ್ನ ಯೂಸ್ ಮಾಡಿಕೊಂಡು ಇವ್ರ ಮೇಲೆ ಅಪರಾಧನ ಟೆಲಿಗ್ರಾಮ್ ಮೇಲೆ ಹೊರಿಸ್ತಿದ್ದಾರೆ ಹೊರತು ಟೆಲಿಗ್ರಾಮಿಂದ ಬೇರೆ ಕಡೆ ಪೇಪರ್ ಇಶ್ಯೂಸ್ ಆಗ್ತಿದ್ದಾವೆ ಆ ಥರ ಎಲ್ಲ ಏನಿಲ್ಲ. ಆಲ್ಮೋಸ್ಟ್ ಅಲ್ಲಿ ಇವರು ಮಾಡ್ತಾ ಇರೋದಕ್ಕೆ ಟೆಲಿಗ್ರಾಮ್ ಇದ್ರ ಮೇಲೆ ಅಪರಾಧ ಹೊರಿಸಿ ಇವರು ಒಂದು ಕಡೆಯಿಂದ ಮೂವ್ ಆಗೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ಗೆ ನಿಮ್ಮ ಡಿಮ್ಯಾಂಡ್ಸ್ ಏನು? ಅದು ಡಿಮ್ಯಾಂಡ್ಸ್ ಏನಂದರೆ ನೀಟ್ ಎಕ್ಸಾಮ್ನ ಕ್ಲೋಸ್ ಮಾಡಿ, ನಮ್ಮ CET ಏನಿದೆ ನಾವು ಏನು ಓದ್ಕೊಂಡು ಬರೀಬೋದು. CETಯಿಂದ ನಮ್ಮ CET ತುಂಬ ಯೂಸ್ ಆಗುತ್ತೆ. CET ಎಕ್ಸಾಮ್ನ
ಸ್ಟಾರ್ಟ್ ಮಾಡಿ ನೀಟ್ನ ಬ್ಯಾನ್ ಮಾಡಿ ಅಂತ. If they ban Telegram or non-ban, but also paper will leak in some other ways, because the leakers will not see any chance. They will find any way to leak that. So we are requesting the government to ban this NTA and take the own responsibility to conduct this test. And why the government is not taking any action on this, because and PM Narendra Modi, who is Prime Minister of this country, is not taking any action on it. So we need to ask, as we are student, if we don't, I am PCMC student. If I don't write the test, our friends will be writing in future. So what if this repeats again? So I am requesting the government to take the action on it immediately, because so many students are suicide. Yeah, all students have gathered here and we are doing protest because the NEET exam paper have got leaked, and it got pattern. It have got pattern from 2015, 2016, 2021, 2024 and 2026. All years the papers have got leaked. This is not a small issue. If NEET exam paper have got leaked, it's 20 lakh students suffer. They lose their money, they lose their mental health, and they lose their precious time itself. And many of my friends, they are from the poor background. They sell their properties and come here for the coaching, and everything's just gone from this leakages. What's the demand to the central government? My central government demand is that this NTA, what this NTA is there, it should be removed, and we have to get, we want justice, we want the secure exams. I'm not here, we are not here only for ourselves, we are here for the whole Indian students. We are here for our future. ಇವತ್ತು ಇಲ್ಲಿ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ AIDOS ವಿದ್ಯಾರ್ಥಿ ಸಂಘಟನೆಯಿಂದ ಒಂದು ಪ್ರತಿಭಟನೆನ ಹಮ್ಮಿಕೊಂಡಿದ್ದೀವಿ. ಏನು ವಿಷಯ ಅಂತೇಳಿದರೆ, ಈಗಾಗಲೇ ಆಲ್ರೆಡಿ ಬರ್ನಿಂಗ್ ಇಶ್ಯೂ ಏನು ನಡೀತಾ ಇದೆ ಇಲ್ಲಿ ದೇಶದಾದ್ಯಂತ, ನೀಟ್ ಪರೀಕ್ಷೆಯಲ್ಲಿ ಆಗಿರುವಂಥ ಅವಾಂತರಗಳು ಏನಿದೆ. ಸೊ ಇಲ್ಲಿ ಒಂದಲ್ಲ ಎರಡಲ್ಲ ಮೂರನೇ ಬಾರಿ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಆಗಿದೆ. ಸೊ ಇದು ಲೀಕ್ ಆದ ನಂತರದಲ್ಲಿ ಮತ್ತೆ ಎಕ್ಸಾಮ್ ಮಾಡಬೇಕು ಅಂತೇಳಿ ಏನು ಹೊರಟಿದ್ದಾರೆ. 23 ಲಕ್ಷ ವಿದ್ಯಾರ್ಥಿಗಳು ಈಗ ಮತ್ತೆ ಎಕ್ಸಾಮ್ ಮಾಡಬೇಕು, ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾರೆ. ಸೊ ಇದೇ ತಿಂಗಳು 21ನೇ ತಾರೀಕು ಎಕ್ಸಾಮ್ ಕೂಡ ನಡೆಯುತ್ತೆ. ಸೊ ನಡಿಬೇಕು ಅಂತೇಳಿ ಆದೇಶ ಹೊರಡಿಸಿದ್ದಾರೆ. ಸೊ ಇಲ್ಲಿ ಏನು ಬಡ ವಿದ್ಯಾರ್ಥಿಗಳು ಎಷ್ಟೋ ಜನ ಕಷ್ಟಪಟ್ಟು 2-3 ವರ್ಷ ಇವತ್ತು ಕಷ್ಟಪಟ್ಟು ಓದಿ ಇಲ್ಲಿ ಎಕ್ಸಾಮ್ಗೆ ಅಂತೇಳಿ ಪ್ರಿಪೇರ್ ಆಗಿದ್ದಾರೆ. ಅಷ್ಟೊಂದು ಪ್ರೆಷರ್ ಇರುತ್ತೆ ಅವ್ರ ಮೇಲೆ. ಆದರೆ ಇವತ್ತು ಮತ್ತೆ ಎಕ್ಸಾಮ್ ಬರೀಬೇಕು ಅಂತ ಹೇಳಿದರೆ ಅದು ಹೇಗೆ ಸಾಧ್ಯ? ಸೊ ಇಲ್ಲಿ ಮಕ್ಕಳಿಗೆ ಏನು ತಪ್ಪಿಲ್ಲದೆ ಇದ್ದರೂ ಕೂಡ ಅವ್ರು ಇವತ್ತು ಶಿಕ್ಷೆ ಅನುಭವಿಸಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅದರಲ್ಲೂ ಕೂಡ ಈಗಾಗಲೇ ಗೊತ್ತಿರೋ ಹಾಗೆ 6 ಜನ ವಿದ್ಯಾರ್ಥಿಗಳು ಈ ಪ್ರೆಷರ್ನ ತಡೆಯೋಕ್ಕಾಗ್ದಿರ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈಗ ಎಷ್ಟೋ ಜನ ವಿದ್ಯಾರ್ಥಿಗಳು ಈ ಪ್ರೆಷರ್ನ ತಡೆಯೋಕ್ಕಾಗ್ದಿರ ಸೊ ಅವರು ಈ ರೀತಿಯಲ್ಲಿ ಕೆಟ್ಟ ಯೋಚನೆಗಳು, ಸೂಸೈಡ್ ಮಾಡ್ಕೊಳೋದಾಗಿರ್ಬೋದು, ಈ ರೀತಿ ಪ್ರೆಷರ್ ಆ್ಯಕ್ಟ್ ಆಗ್ತಿದೆ. ಸೊ ಇಲ್ಲಿ ಇದನ್ನು ಬೇಗನೆ ರಿಸಾಲ್ವ್ ಮಾಡಬೇಕು ಅಂತೇಳಿ ಮೊದಲನೇದಾಗಿ ನಮ್ಮ ಡಿಮ್ಯಾಂಡ್ ಇರೋದು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆ. ಸೊ ಈ ಟೆಸ್ಟಿಂಗ್ ಏಜೆನ್ಸಿ ತಂದಿದ್ದೇನೆ. ಸೊ ಯಾವುದೇ ಅಕ್ರಮ ನಡೀದಿರ ಸೊ ಕರೆಕ್ಟಾಗಿ ಎಕ್ಸಾಮ್ನ ನಡೆಸ್ತೀವಿ ಅಂತೇಳಿ ಇದನ್ನು ತಂದರು. ಆದರೆ ಈಗ ನೋಡ್ತಾ ಇದ್ದೀವಿ, ಒಂದಲ್ಲ ಎರಡಲ್ಲ ಮೂರನೇ ಬಾರಿ ಈ ರೀತಿಯಲ್ಲಿ ಆಗಿರುವಂಥದ್ದು. ಇದಾದ ನಂತರದಲ್ಲಿ ಇದನ್ನು ಬೇಗನೆ ರದ್ದುಪಡಿಸಬೇಕು, NTAನ ರದ್ದುಪಡಿಸಬೇಕು ಅಂತೇಳಿ ನಮ್ಮ ಡಿಮ್ಯಾಂಡ್ ಇದೆ. ಅದಾದ ನಂತರದಲ್ಲಿ ಇನ್ನೊಂದು ಕಡೆ ಏನು ಶಿಕ್ಷಣ ಸಚಿವರು ಇದ್ದಾರೆ, ಧರ್ಮೇಂದ್ರ ಪ್ರಧಾನ್ ಅವರು, ಕೇಂದ್ರ ಶಿಕ್ಷಣ ಸಚಿವರು. ಸೊ ಇವರು ಈ ಕೂಡಲೇ ರಾಜೀನಾಮೆ ನೀಡಬೇಕು. ಯಾಕಂತೇಳಿದ್ರೆ ಯಾವುದೇ ಕ್ರಮಗಳನ್ನು ತೊಗೊಂಡಿರ ಈ ರೀತಿ ಆದಮೇಲೂ ಕೂಡ ಅವರು ಇದನ್ನು ಎಕ್ಸಾಮ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಎಕ್ಸಾಮ್ ಮಾಡ್ತೀವಿ ಅಂತೇಳಿ ಈ ರೀತಿ ಹೇಳ್ತಿರೋದು ಸರಿಯಲ್ಲ. ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಕೇಳ್ಕೊತೀವಿ. ಅದಾದ ನಂತರದಲ್ಲಿ ಇನ್ನೊಂದು ಕಡೆ ಇವತ್ತೇನು ಇಲ್ಲಿ ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಕಠಿಣ ಶಿಕ್ಷಣ ವಿಧಿಸಬೇಕು ಅಂತೇಳಿ ನಾವು ಡಿಮ್ಯಾಂಡ್ನ ಇಟ್ಕೊಂಡು ಇವತ್ತು ಈ ಪ್ರೊಟೆಸ್ಟ್ನ ಮಾಡ್ತಾರೆ. As you saw, the members of All India Democratic Student Organization have clearly expressed their concerns and demands, stating that education is a fundamental right and it needs to be protected. They have also urged the central government to seek the immediate resignation of Union Education Minister Dharmendra Pradhan and also complete abolition of National Testing Agency. Now, all eyes are on the central government response. For more such updates, stay tuned to Daily Salar Digital.